ಹಾಗೆ ಹೊಸ ಮಾರ್ಗಸೂಚಿಯಲ್ಲಿ ಏನು ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ, RTO ನಿಯಮಗಳಲ್ಲಿ ನಿಯಂತ್ರಣದಲ್ಲಿ ಸಾಮಾಜಿಕ ಮಾಧ್ಯಮ ಪ್ರಚಾರಗಳು. ಹೊಸ ಸೂಚನೆಗೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ಅಕ್ರಮ ವಾಹನ ಬಳಕೆಯನ್ನು ಉತ್ತೇಜಿಸುವ ಸಾಮಾಜಿಕ ಮಾಧ್ಯಮ ವಿಷಯಗಳು ಹೆಚ್ಚಾಗಿರುವುದು. ಪ್ರಭಾವಿಗಳು ಮತ್ತು ಲಾಗರ್ಗಳ ಖಾಸಗಿ ವಾಹನಗಳ ಪ್ರಯಾಣಿಕರ ಸಾಗಣೆ ಅಥವಾ ವಿತರಣಾ ಸೇವೆಗಳಿಗೆ ಬಳಸುತ್ತಿರುವುದನ್ನು ತೋರಿಸುವ ರೀಲ್ಗಳು ಮತ್ತು ವಿಡಿಯೋಗಳು ಪೋಸ್ಟ್ ಮಾಡುತ್ತಿದ್ದಾರೆ. ಯಾಕೆ? ನಿಮ್ಮದೇ ಅಗ್ರಿಗೇಟರ್ ಕಂಪನಿಯ ಲೈಸೆನ್ಸ್ ಅನ್ನು ತೆಗೆದುಕೊಂಡಿರ್ತಕ್ಕಂಥ ಹಲವಾರು ಕಂಪನಿಗಳು ಇವತ್ತು ಮೋಟಾರ್ ವೆಹಿಕಲ್ ಆಕ್ಟ್ ಅನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ಎಲ್ಲಾ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋಗಳ ಮುಖಾಂತರವಾಗಿ ಜನಗಳಿಗೆ ಪ್ರೇರಣೆಯನ್ನ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಇವತ್ತು ಬೈಕ್ ಟ್ಯಾಕ್ಸಿ ಅಂತದ್ದು ಇಷ್ಟು ದೊಡ್ಡ ತಳಮಟ್ಟದ ಹಾದಿಯಲ್ಲಿ, ಅದರಲ್ಲೂ ನಿಮಗೆ ಒಂದು ಯಾವ್ದಾದ್ರು ಒಂದು ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ಒಂದು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸಿದೆ, ಕಂಟೆಂಪ್ಟ್ ಆಗ್ಬಿಡ್ತದೆ ನಮ್ಮ ಮೇಲೆ, ನಾವು ಅದನ್ನು ಮುಟ್ಟೋದಿಲ್ಲ ಅಂತ ಹೇಳುವಂತಹ ನಿಮ್ಗಳಿಗೆ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಂದು ರೀಲ್ನಲ್ಲೂ ಕೂಡ ಇವರು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರಲ್ಲ, ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಗೆ ಯಾವತ್ತೂ ಕೂಡ ಅನಿಸ್ಲೇ ಇಲ್ವಾ? ಇದು ಕೂಡ ಕಂಟೆಂಪ್ಟ್ ಆಗುತ್ತೆ ಅಂತ ನೀವು ಯಾಕೆ ಕೋರ್ಟ್ಗೆ ಮನವರಿಕೆಯನ್ನ ಮಾಡಲಿಲ್ಲ? ಮೋಟಾರ್ ವೆಹಿಕಲ್ ಆಕ್ಟ್ ಅನ್ನ ಸಂಪೂರ್ಣ ಧಿಕ್ಕರಿಸಿರ್ತಕ್ಕಂತಹ ಇಂತಹ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನ ಯಾವುದೇ ರೀತಿಯಾಗಿ ಸಮಾಜದ ಒಳಗಡೆ ತರಬಾರದು. ಇದು ಕೂಡ ಅಂತಿಮವಾಗಿ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿ ಅಂತ ನೀವ್ಯಾಕೆ ಒಂದು ರಿಟ್ ಪಿಟಿಷನ್ ಹಾಕ್ಲಿಲ್ಲ? ನೀವು ಯಾಕೆ ಕೋರ್ಟ್ಗೆ ಹೋಗ್ಲಿಲ್ಲ? ಇಂತಹ ವಿಚಾರಗಳನ್ನ ತೆಗೆದುಕೊಂಡು ಕೇವಲ ಕಂಪನಿಗಳು ಮಾಡಿರುವಂತಹ ಕಾನೂನುಗಳಿಗೆ ನೀವು ಬದ್ಧರಾಗೋರಾಗಿದ್ರೆ ನಿಮಗೆ ಯಾಕೆ ಬೇಕು ಈ ಸೀಟು? ನಿಮಗೆ ಯಾಕೆ ಬೇಕು ಸರ್ಕಾರದ ಕೆಲಸ? ಉತ್ತಮವಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಬಿಟ್ಕೊಡಿ, ಬೇರೆಯವರು ಬಂದು ಮಾಡ್ಕೊಡ್ತಾರೆ. ಪ್ರತಿಯೊಂದನ್ನು ಕೂಡ ಸಂಘ ಸಂಘಟನೆ ಕಟ್ಕೊಂಡಿರ್ತಕ್ಕಂಥವರೇ ಬಂದು ನಿಮಗೆ ವಿಚಾರಗಳನ್ನ ತಿಳಿಸೋದೇ ಆದ್ರೆ ನಿಮ್ಮಗಳ ಅವಶ್ಯಕತೆನೇ ಇಲ್ಲ ಅಂತ ಅನ್ಸುತ್ತೆ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ. ಅಕ್ರಮ ಸಾರಿಗೆ ಸೇವೆಗಳನ್ನು ಆನ್ಲೈನ್ನಲ್ಲಿ ಪ್ರಚಾರ ಮಾಡುವುದು ಶಿಕ್ಷಾರ್ಹ ಅಪರಾಧ. ಇಷ್ಟು ವರ್ಷ ಆದಮೇಲೆ ಇವತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ದುರುಪಯೋಗವನ್ನು ಪ್ರೋತ್ಸಾಹಿಸುವುದರಿಂದ ಸೈಬರ್ ಮತ್ತು ಕಾನೂನಿನ ಕ್ರಮಕ್ಕೆ ಕಾರಣವಾಗಬಹುದು. ತಪ್ಪು ಮಾಹಿತಿ ಹರಡುವ ಪ್ರಭಾವಿಗಳನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ಯಾರ ಮೇಲೆ ಮಾಡ್ತೀರಾ? ಕೊಡ್ತೀವಿ, ಆಯ್ತು, ನಿಮ್ಮದೇ ಕಾನೂನಿನ ಮೇಲೆ ನಿಮಗೆ ಕಂಪ್ಲೇಂಟ್ ಕೊಡ್ತೀವಿ. ಅದು ಯಾರನ್ನ ಹೊಣೆಗಾರಿಕೆಯನ್ನ ಮಾಡಿ ಯಾವ ನ್ಯಾಯಾಲಯದಲ್ಲಿ ತಂದು ನಿಲ್ಲಿಸ್ತೀರಾ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಉಲ್ಲಂಘಿಸುವವರ ವಿರುದ್ಧ ಅಂತಹ ವಿಷಯಕ್ಕಾಗಿ ಅಧಿಕಾರಿಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡುತ್ತಾರೆ. ಯಾರು ಮಾಡ್ತಾರೆ ನೋಡೋಣ. ಉಲ್ಲಂಘಿಸುವವರ ವಿರುದ್ಧ RTO ಕಠಿಣ ಕ್ರಿಯಾ ಯೋಜನೆ, ಇದಕ್ಕೊಂದು ಯೋಜನೆ ಬಂತು. ಕಾನೂನು ಬಾಹಿರ ಪದ್ಧತಿಗಳನ್ನು ನಿಗ್ರಹಿಸಲು ಸಾರಿಗೆ ಇಲಾಖೆಯು ದೇಶಾದ್ಯಂತ ಕಠಿಣ ಜಾರಿಗೆ ಕ್ರಮಗಳನ್ನು ಘೋಷಿಸಿದೆ. ಅದು ಯಾರು ಘೋಷಿಸ್ತಾರೋ, ಅದು ಯಾರಿಗೆ ವಿಚಾರಗಳು ತಿಳಿತದೋ, ನಿಮ್ಮಗಳಿಗೆ ಇಂತಹ ಕಂಪನಿಗಳಿಗೆ ನಿಮ್ಮ ಇಲಾಖೆಯಿಂದ ಫಸ್ಟ್ ಒಂದು ನೋಟಿಸ್ ಹೋಗುತ್ತಾ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಶಾಶ್ವತ RC ರದ್ದು. ಯಾರೆಲ್ಲ ವೈಟ್ ಬೋರ್ಡ್ನಲ್ಲಿ ಸಾರ್ವಜನಿಕ ಸೇವೆ ಅಂದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ ಅನ್ನ ಧಿಕ್ಕರಿಸಿ ಸೇವೆಯನ್ನ ನೀಡ್ತಿರ್ತಕ್ಕಂಥವ್ರನ್ನ ಹಿಡಿದ್ರೆ ಶಾಶ್ವತವಾಗಿ ತಮ್ಮ RC ಕ್ಯಾನ್ಸಲ್ ಮಾಡ್ತೀವಿ ಅಂತಕ್ಕಂತಹ ಒಂದು ಪ್ರಮಾಣ ಪತ್ರ, ನೋಂದಣಿ ಪ್ರಮಾಣ ಪತ್ರ ಅದನ್ನು ಕೂಡ ಕೊಡ್ತಾರಂತೆ. ಚಾಲನಾ ಪರವಾನಗಿ ಅಮಾನತು. ಅಪರಾಧಿಗಳು ತಮ್ಮ ಚಾಲನಾ ಪರವಾನಗಿಯನ್ನು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಅಮಾನತುಗೊಳಿಸಬಹುದು. ಕಾನೂನುಬದ್ಧವಾಗಿ ಯಾವುದೇ ವಾಹನವನ್ನು ಚಾಲನೆ ಮಾಡದಂತೆ ನಿರ್ಬಂಧಿಸುತ್ತಾರಂತೆ. ಅಂದ್ರೆ ಟೆಂಪ್ರವರಿ ಆರ್ ಪರ್ಮನೆಂಟೆಡ್ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ತುಂಬಾನೇ ಇದೆ. ಇದು ಆಗ್ಬೇಕು. ಕೆಲವು ಲಾಗರ್ಸ್ಗಳು, ಕೆಲವು ಯೂಟ್ಯೂಬರ್ಸ್ಗಳು ಇವ್ರದೇ ಕಂಪನಿ ಅನ್ನೋ ರೀತಿಯಲ್ಲಿ ಬಂದು ಹೇಳಿಕೆಗಳನ್ನ ಕೊಡ್ತಾರೆ. ನೋಡೋಣ, ಇದ್ರ ಮುಂದನ್ನು ಕೂಡ ಕಾದು ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದನ್ನ. ಭಾರಿ ದಂಡ ಮತ್ತು ಕಾನೂನು ಕ್ರಮ. ಪುನರಾವರ್ತಿತ ಉಲ್ಲಂಘನೆಗಳು ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ದೊಡ್ಡ ಮೊತ್ತ ಮತ್ತು ಕಾನೂನು ಕ್ರಮಕ್ಕೆ ಗುರಿಯಾಗಿಸಬಹುದು. ಅಕ್ರಮ ಪ್ರಚಾರಗಳ ವಿರುದ್ಧ ಕ್ರಮ. ಸಾಮಾಜಿಕ ಮಾಧ್ಯಮದಲ್ಲಿ ಅನಧಿಕೃತ ಸಾರಿಗೆ ಸೇವೆಗಳನ್ನು ಪ್ರಚಾರ ಮಾಡುವ ವ್ಯಕ್ತಿಗಳು ಮತ್ತು ವ್ಯವಹಾರಗಳು ಸೈಬರ್ ಅಪರಾಧ ತನಿಖೆ ಮತ್ತು ಕಾನೂನು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಈ ಹೊಸ ನಿಯಮಗಳನ್ನು ಯಾಕೆ ತಂದಿದ್ದಾರೆ ಅಂದ್ರೆ ಸಾರಿಗೆ ವಲಯದಲ್ಲಿ ಶಿಸ್ತು ತರ್ತಾರಂತೆ, ಸುರಕ್ಷತೆ ಮತ್ತು ನ್ಯಾಯಸಮ್ಮತೆಯನ್ನು ತರುವ ಗುರಿಯನ್ನು RTO ನಿರ್ಧಾರವನ್ನು ಹೊಂದಿದೆ ಅಂತೆ. ಸಾರ್ವಜನಿಕ ಸುರಕ್ಷತೆಯನ್ನು ಖಚಿತಪಡಿಸ್ತಾರಂತೆ. ಸರಿಯಾದ ಫಿಟ್ನೆಸ್ ಮತ್ತು ವಿಮೆ ಹೊಂದಿರುವ ಅಧಿಕೃತ ವಾಣಿಜ್ಯ ವಾಹನಗಳು ಮಾತ್ರ ಪ್ರಯಾಣಿಕರ ಮತ್ತು ಸರಕು ಸಾಗಿಸಲು ಮಾತ್ರ ಬಳಕೆಯನ್ನ ಆಗಬೇಕು ಅಂತ ಹೇಳ್ತಾರೆ. ಕಾನೂನು ಪಾಲನೆ ಮಾಡುವ ನಿರ್ವಾಹಕರನ್ನು ಬೆಂಬಲಿಸುವುದು. ಹೆಚ್ಚಿನ ತೆರಿಗೆ ಪಾವತಿಸುವ ಮತ್ತು ನಿಯಮಗಳನ್ನು ಪಾಲಿಸುವ ಹಳದಿ ಬೋರ್ಡ್ ವಾಹನ ಮಾಲೀಕರು ನ್ಯಾಯಯುತ ಸ್ಪರ್ಧೆಗೆ ಅರ್ಹರು. ನಾವು ಇದುವರೆಗೂ ಕೂಡ ಯೆಲ್ಲೋ ಬೋರ್ಡ್ ಮತ್ತು ವೈಟ್ ಬೋರ್ಡ್ಗೆ ಏನೆಲ್ಲ ಒಂದು ವಿಧಾನಗಳಿದೆ ಅಂತ ಇದುವರೆಗೂ ನಾವು ಕನ್ಸಿಡರ್ ಅನ್ನ ಮಾಡಿದ್ವಿ, ಅದು ಈ ವಿಚಾರವಾಗಿ ಸ್ಪಷ್ಟತೆಯನ್ನ ತೆಗೆದುಕೊಂಡಿದೆ ಸ್ನೇಹಿತರೆ. ಸವಾರಿ ಹಂಚಿಕೆ ಮತ್ತು ವಿತರಣಾ ಸೇವೆಗಳನ್ನು ನಿಯಂತ್ರಿಸುವುದು. ಖಾಸಗಿ ವಾಹನಗಳನ್ನು ಬಳಸುವ ಅನಧಿಕೃತ ಅಪ್ಲಿಕೇಶನ್ಗಳು ಮತ್ತು ಸೇವೆಗಳನ್ನು ಈಗ ಸೂಕ್ಷ್ಮವಾಗಿ ಗಮನಿಸಲಾಗುವುದು. ವಾಹನ ಮಾಲೀಕರಿಗೆ ಪ್ರಮುಖ ಮಾರ್ಗಸೂಚಿಗಳು. ದಂಡ ಮತ್ತು ಕಾನೂನು ತೊಂದರೆಗಳನ್ನು ತಪ್ಪಿಸಲು ನೆನಪಿಡಿ: ಬಿಳಿ ಬಣ್ಣದ ನಂಬರ್ ಪ್ಲೇಟ್ ವೈಯಕ್ತಿಕ ಬಳಕೆಗೆ ಮಾತ್ರ. ಪರವಾನಗಿಗಳಿಲ್ಲದೆ ವ್ಯಾಪಾರ, ಬಾಡಿಗೆ ಅಥವಾ ವಿತರಣೆಗಾಗಿ ಖಾಸಗಿ ವಾಹನಗಳನ್ನು ಬಳಸುವುದು ಕಾನೂನು ಬಾಹಿರ. ಅಂತಹ ದುರುಪಯೋಗದ ಆನ್ಲೈನ್ ಪ್ರಚಾರವು ಶಿಕ್ಷಾರ್ಹವಾಗಿದೆ. ನಿಮ್ಮ ವಾಹನವನ್ನು ಅಥವಾ ಅದರ ನಿಜವಾದ ಬಳಕೆಯ ಪ್ರಕಾರ ಯಾವಾಗಲೂ ನೋಂದಾಯಿಸಿ.
ತೀರ್ಮಾನ: ಹೊಸ ಆರ್ಟಿಒ ಸೂಚನೆಯ ವೈಟ್ ಬೋರ್ಡ್ ವಾಹನಗಳನ್ನು ವಾಣಿಜ್ಯ ಚಟುವಟಿಕೆಗಳಿಗಾಗಿ ದುರುಪಯೋಗ ಪಡಿಸಿಕೊಳ್ಳುವವರಿಗೆ ದೇಶಾದ್ಯಂತ ಬಲವಾದ ಎಚ್ಚರಿಕೆಯಾಗಿದೆ. ಆರ್ಸಿ ರದ್ದತಿ, ಪರವಾನಗಿ ಅಮಾನತು ಮತ್ತು ಕಾನೂನು ಕ್ರಮಗಳಂತಹ ಕಠಿಣ ದಂಡಗಳೊಂದಿಗೆ ಸರ್ಕಾರವು ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ತೀವ್ರ ಪರಿಣಾಮಗಳನ್ನು ತಪ್ಪಿಸಲು ವಾಹನ ಮಾಲೀಕರು ಕಾನೂನು ಪಾಲಿಸಬೇಕು. ಈ ಕ್ರಮಗಳು ದೇಶಾದ್ಯಂತ ಸುರಕ್ಷಿತ ರಸ್ತೆಗಳು, ನ್ಯಾಯಯುತ ಸ್ಪರ್ಧೆ ಮತ್ತು ಪಾರದರ್ಶಕ ಸಾರಿಗೆ ವ್ಯವಸ್ಥೆಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳೇ ಆಗಿರಬಹುದು. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕಾದು ನೋಡುವಂತಹ ವ್ಯವಸ್ಥೆ ಒಳಗಡೆ ಇದ್ದೀವಿ. ಜೊತೆಗೆ ರೆಡ್ ಕಾರ್ಪೆಟ್ ಕಂಪನಿಗಳ ವಿರುದ್ಧವಾಗಿಯೂ ಕೂಡ ದೊಡ್ಡ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಶಕ್ತಿ ಪ್ರದರ್ಶನ ಮಾಡುವಂತಹ ವ್ಯವಸ್ಥೆಯೂ ಕೂಡ ಇದೆ. ಹಾಗಾಗಿ ಕಾನೂನುಗಳು ಏನೇ ಬರ್ಬೋದು, ಆದರೆ ಪಾಲನೆ ಮಾಡುವಂಥದ್ದು ಮತ್ತು ಕಾನೂನುಗಳನ್ನ ಸರಿಯಾದ ರೀತಿಯಲ್ಲಿ ಅದನ್ನು ಅನುಷ್ಠಾನಗೊಳಿಸುವಂತಹ ಆರ್ಟಿಒ ಕೂಡ ಅಷ್ಟೇ ಶಕ್ತಿಯುತವಾಗಿರಬೇಕಾಗುತ್ತೆ. ಯಾವುದೇ ಒಂದು ಕಂಪನಿಯ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಳ್ಳುವಂತಹ ವ್ಯಕ್ತಿಗಳು ಅಂತಹ ಸ್ಥಾನದಲ್ಲಿ ಕುಳಿತು ಕರ್ತವ್ಯವನ್ನು ನಿರ್ವಹಿಸುವಂತಹ ವ್ಯಕ್ತಿಗಳು ಕೂಡ ಬೇಕಾಗ್ತಾರೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ.